ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ತುಂಬ ದಿನ ಆದಮೇಲೆ ನಾನು ಈ ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾ ಇರೋದು. ಯಾಕೋ ನನಗೆ ರೂಮಲ್ಲಿ ಮಾಡ್ತಿದ್ರೆ ಸ್ವಲ್ಪ ಕತ್ಲು ಥರ ಫೀಲ್ ಆಗ್ತಾಯಿದೆ. ಅಷ್ಟೊಂದು ಲೈಟ್ಸ್ ಇದ್ದರು ಏನೋ ನಂಗೆ ಹಂಗೆ ಫೀಲ್ ಆಗ್ತಾಯಿದೆ. ಸೊ ಇಲ್ಲೇನೋ ಚೆನ್ನಾಗಿದೆ ಅಂತ ಅನಿಸಿ ಇಲ್ಲಿ ಮಾಡ್ತಾಯಿದ್ದೀನಿ. ಹೆಂಗೆ ಕಾಣ್ತಿದೆ ಅಂತ ಹೇಳಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ, ಬಟ್ ನಾನು ಈ ವಿಡಿಯೋ ಮಾಡೋವಾಗ ಇದಕ್ಕೆ ಏನು ಟೈಟಲ್ಲೇ ಫಿಕ್ಸ್ ಆಗಿಲ್ಲ. ಟು ಬಿ ಫ್ರ್ಯಾಂಕ್, ನಂಗೆ ಟೈಟಲ್ಲೇ ಫಿಕ್ಸ್ ಆಗಿಲ್ಲ ಏನು ಇಡಬೇಕು ಅಂತ. ಸೊ ಇದು ನನ್ನ ಬುಕ್ಕು. ಸೊ ಸೆಲ್ಫ್ ಕ್ವಶನ್ ಆ್ಯಂಡ್ ಹಾಗೆ ನನ್ನ ವೀಡಿಯೋಸ್ ನೋಡೋರ ಹತ್ರ ಒಂದಿಬ್ಬರ ಹತ್ರ ಏನು ಕ್ವಶನ್ ಕೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ನಾನೇ ಅಂತ ಕೇಳಿ ಸೊ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ಗೊತ್ತಿಲ್ಲ ನನಗೂ. ಲೈಕ್ ನಾನು ರ್ಯಾಂಡಮಾಗಿ ಗೂಗಲಲ್ಲಿ ಒಂಥರ ಸೆಲ್ಫ್ ಕ್ವಶನ್ ಫಾರ್ ಯೂಟ್ಯೂಬ್ ಅಂತೇನೋ ಕೊಟ್ಟಿದ್ದಕ್ಕೆ ಒಂದಷ್ಟು ಲಿಸ್ಟ್ ಬಂತು. ಅಷ್ಟರಲ್ಲಿ ಇಷ್ಟು ಉದ್ದ ಇರೋ ಕ್ವಶನ್ಸ್ ಅಲ್ದಿರ ಇಷ್ಟು ಶಾರ್ಟಾಗಿರೋ ಕ್ವಶನ್ಸ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಆನ್ಸರ್ ಮಾಡ್ತೇನೆ, ಓಕೆನಾ? ಸೊ ನನಗೆ ಏನೋ ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಈ ಡ್ರೆಸ್ ಹೊಸದು, ಲೈಕ್ ನಾನು ಈ ಥರ ಎಲ್ಲ ಯಾವತ್ತೂ ಹಾಕ್ಕೊಳ್ಳಲ್ಲ. ಆ್ಯಕ್ಚುಲಿ ಇದು ನನ್ನ ತಂಗಿದು, ಅವಳು ಒಂದೇ ಸತಿ ಹಾಕ್ಕೊಂಡಿದ್ದೆ. ಆಮೇಲೆ ಅವಳಿಗೆ ಬೇಡ ಅನ್ನಿಸ್ತು. ಇದು ಯಾಕೆಂದರೆ ಏನೋ ಸಹಾರನೋ ಶರಾರನೋ ಏನೋ ಅಂತಾರಲ್ಲ, ಆ ಥರ ದೊಡ್ಡ ಪ್ಯಾಂಟು. ಸೊ ನಂಗೆ ಕೊಟ್ಬಿಟ್ಲು. ಅದಕ್ಕೆ ನಾನು ನೀಟಾಗಿ ರೆಡಿ ಮಾಡಿಸ್ಕೊಂಡಿದ್ದೀನಿ. ಸೊ ಮೇಲೆ ಇತ್ತು. ಓಕೆ, ಇದು ಒಬ್ವಿಯಸ್ಲಿ ವಿಡಿಯೋಲಿ ಎಲ್ಲೂ ನೋಡಿರಲ್ಲ ಅಂತ ನಾನು ಇದನ್ನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಕ್ಯೂಟಾಗಿದೆ ಈ ಡ್ರೆಸ್ ಅಲ್ವಾ? ಬಟ್ ಪ್ಯಾಂಟ್ ಸಿಕ್ಕಾಪಟ್ಟೆ ದೊಡ್ಡದು, ಲೂಸು, ಅದೇ ಗೊತ್ತಲ್ಲ, ಪ್ಲಾಜೋ ಪ್ಯಾಂಟ್ಗಳು ಕೊಡ್ತಾರಲ್ಲ ಅದು. ಈ ಬುಕ್ ಎಷ್ಟು ಕ್ಯೂಟಾಗಿದೆ ಅಲ್ಲ. ಎನಿಥಿಂಗ್ ಈಸ್ ಪಾಸಿಬಲ್ ಅಂತೆ. ಯಾವಾಗೋ ತೊಗೊಂಡಿದ್ದೆ. ಸೊ ಸದ್ಯಕ್ಕೆ ಯೂಟ್ಯೂಬ್ಗೆ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಇಷ್ಟು ನೋಟ್ ಮಾಡ್ಕೊಳ್ಳೋದೇ ಹೆಚ್ಚು. ನನಗಷ್ಟೊಂದು ಐಡಿಯಾಸು ಕಂಟೆಂಟ್ಸೇ ಸಿಗ್ತಾಯಿಲ್ಲ. ಸೊ ನೋಡೋಣ, ನಾನು ಇವಾಗ ಒಂದಷ್ಟು ಕಂಟೆಂಟ್ ರೆಡಿ ಮಾಡಿದ್ದೀನಿ. ಐ ಮೀನ್ ಶಾರ್ಟ್ಸ್ ಕಂಟೆಂಟ್, ನಾನು ಮಮ್ಮಿ ತಂಗಿ ಮಾಡೋ ಅಂಥದ್ದು. ನೋಡಬೇಕು, ಅದೇ ಅವರು ನನ್ನ ಕೈಗೆ ಸಿಕ್ಕಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ಬೋದು ಅಷ್ಟೇ. ಆ್ಯಂಡ್ ನನಗೆ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಬೇಕಂತ ಅನ್ನಿಸ್ತಾ ಇತ್ತಾ. ಬಟ್ ಇನ್ನೂ ಒಂದಿಷ್ಟಿದೆ, ಇವಾಗ ಯಾಕೆ ಇನ್ವೆಸ್ಟ್ ಮಾಡೋದು ಅಂತಲೂ ಅನ್ನಿಸ್ತೈತೆ. ಸೊ ನೋಡೋಣ. ಇನ್ ಕೇಸ್ ನಾವೇನೋ ಸ್ಮೂತ್ನಿಂಗ್ ಹೋದರೆ ಒಬ್ವಿಯಸ್ಲಿ ನಾಳೆ ಹೋಗಬೇಕು, ಸಂಡೇ ಆಗಿರೋದ್ರಿಂದ. ಹೋದರೆ ಅದು ವ್ಲಾಗ್ ಮಾಡ್ತೀನಿ. ಬಟ್ ನಂಗೆ ಇಷ್ಟು ಬೇಗ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಅಲ್ಲ. ಏನು 5000 4000 ಅಂತ ಇರುತ್ತೆ. ಅದ್ರ ಜೊತೆಗೆ ಶಾಂಪೂ ಕಂಡೀಷ್ನರ್ ಎಲ್ಲ ಸೇರಿ 10 ಬೊಕ್ಕ ಗೈಸ್, ಹಾಗೆ. ಓಕೆ, ಇಲ್ಲೊಂದು ಟೈಟಲ್ ಕೊಟ್ಟು ಇಟ್ಕೊಂಡಿದ್ದೀನಿ, ಏನಂತ, ರ್ಯಾಂಡಮ್ ಸೆಲ್ಫ್ ಕ್ವೆಶನ್ಸ್ ಅಂತ. ಓಕೆ, ಇದೆಲ್ಲ ಯಾವುದೋ ನಾನಷ್ಟಕ್ಕೆ ನಾನೇ ಬರ್ಕೊಂಡಿಲ್ಲ, ಗೂಗಲಲ್ಲಿ ನೋಡಿ ಹುಡುಕೊಂಡಿದ್ದೀನಿ. ಆ್ಯಕ್ಚುಲಿ ನಂಗೆ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಇಷ್ಟ. ಎಷ್ಟು ಕ್ಯೂಟಾಗೈತೆ ಗೊತ್ತಾ? ಅದು ಪೆನ್ಸಿಲಲ್ಲಿ ಬರೆದ್ರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿ ಬರೀತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ತುಂಬ ಸುತ್ತಿ ಮಾಡ್ತಾಯಿದ್ದೀನಲ್ಲ, ಐನೋ. ಏನು ಗೊತ್ತಾ, ಒಂದೊಂದ್ಸಲಿ ನನಗೇನು ಮಾತಾಡೋಕ್ಕೆ ಇರೋದಿಲ್ಲ. ಒಂದೊಂದ್ಸತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಮಾತಾಡ್ತಾನೇ ಇರ್ತೀನಿ. ಆ್ಯಂಡ್ ಈ ವಾಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಐ ನೋ ಸ್ವಲ್ಪ ದೊಡ್ಡದಾಗಿದೆ ವಾಚು, ಬಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು. ಓಕೆ, ಫಸ್ಟ್ ಕ್ವೆಶ್ಚನ್ ಅಬೌಟ್ ಯುವರ್ ಫ್ಯಾಮಿಲಿ. ಇದು ನಾನು ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ಆಮೇಲೆ ನಾನೇನಾದರೂ ಒಂದು ವರ್ಡ್ ಮಾತಾಡೋವಾಗ ನಾನು ಇಮೋಷ್ನಲ್ ಆಗಿಬಿಟ್ಟು, ನಾನು ಹತ್ಬಿಟ್ಟು, ನಾನು ರೆಡ್ ಆಗ್ಬಿಟ್ಟು ಯಾಕೆ ಬೇಕು? ಸೊ ಇದೊಂದು ಕ್ವೆಶ್ಚನ್ ನಾನು ಲಾಸ್ಟಿಗೆ ತೊಗೊಂಡೋಗೋಣ. ಸೊ ಸೆಕೆಂಡ್ ಕ್ವೆಶ್ಚನಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಮೈ ಫೇವ್ರೆಟ್ ವ್ಲಾಗರ್. ಐ ಮೀನ್ ಅಲ್ಲಿ ಯುವರ್ ಅಂತ ಇತ್ತು, ನಾನೇ ಮೈ ಅಂತ ಹಾಕ್ಕೊಂಡಿದ್ದೀನಿ. ಸೊ ಮೈ ಫೇವ್ರೆಟ್ ವ್ಲಾಗರ್ ಅಂದರೆ ಒಂದು ಮಧುಗೌಡ ಯೂಟ್ಯೂಬ್ ಚಾನಲ್, ಅದೇನೋ ಗೊತ್ತಿಲ್ಲ, ನೋಟಿಫಿಕೇಷನ್ ಬರ್ತಿದ್ದಂಗೆ ನೋಡ್ತೀನಿ. ಆ್ಯಂಡ್ ನಿಶಾ ನಿಖಿಲ್ ವ್ಲಾಗ್ಸ್. ಆಮೇಲೆ ಅಲ್ಲು ರಘು ಸುಷ್ಮಿತಾ ಶಿಶಗಿರಿ ಇದೆಯಲ್ಲ, ಅವ್ರದ್ದು ನಾನು ಡಬ್ ಸ್ಮ್ಯಾಶಿಂದ ಎಲ್ಲ ವೀಡಿಯೋಸು ಫಾಲೋ ಮಾಡ್ಕೊಂಬರ್ತಿದ್ದೆ. ಇನ್ನು ಯೂಟ್ಯೂಬಲ್ಲಿ ಬಿಟ್ಬಿಡ್ತೀವ, ಸೊ ಅಲ್ಲೂ ನೋಡ್ತಾಯಿದ್ದೀನಿ. ಇನ್ನೊಂದು ರಚ್ಚು ನವೀನ್, ಅದಕ್ಕೂ ನಂಗೆ ತುಂಬ ಇಷ್ಟ. ಅಂದರೆ ಅವರಿಬ್ಬರು ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ಅದನ್ನು ನೋಡ್ತೀನಿ. ಕನ್ನಡದಲ್ಲಿ 4 ಚಾನಲ್ ಮಿಸ್ಸೇ ಮಾಡಲ್ಲ, ಹಾಕಿದ ತಕ್ಷಣ ನೋಡ್ತೀನಿ. ಆ್ಯಂಡ್ ನಾನು ತೆಲುಗಲ್ಲಿ ಕೂಡ ನೋಡ್ತೀನಿ. ಬಿಕಾಸ್ ನಾನು ಕನ್ನಡ ತೆಲುಗು ಎರಡೂ ತುಂಬ ಚೆನ್ನಾಗಿ ಅರ್ಥ ಆಗೋದ್ರಿಂದ, ಕನ್ನಡದವಳು ನಂಗೆ ಕನ್ನಡ ಬಂದೇ ಬರುತ್ತೆ. ಸೊ ತೆಲುಗು ಚೆನ್ನಾಗಿ ಅರ್ಥ ಆಗೋದ್ರಿಂದ ಸೊ ತೆಲುಗುದೂ ಫಾಲೋ ಮಾಡ್ತೀನಿ. ಒಂದು ಜುಹಿತ್ ವ್ಲಾಗ್ಸ್ ಅಂತ, ಆಲ್ಮೋಸ್ಟ್ ನಾನು 5 ಇಯರ್ಸಿಂದ ನೋಡ್ತಾ ಇದ್ದೀನಿ. ಇನ್ನೊಂದು ನಂದು ರಮೇಶ್ ಶೆಟ್ಟಿ ಅಂತ, ಚೆನ್ನಾಗಿರುತ್ತೆ ಅವಳು ಕಂಟೆಂಟ್ಸ್ ಎಲ್ಲ. ಸೊ ಇಷ್ಟು ಆ 6 ಮೆಂಬರ್ಸ್ದು ಅಂತೂ ನಾನು ಮಿಸ್ಸೇ ಮಾಡಲ್ಲ, ನೋಡ್ತಾನೇ ಇರ್ತೀನಿ. ಬೋರ್ ಆದರೆ 2 3 4 ಸತಿ ನೋಡಿರೋ ವೀಡಿಯೋಸ್ ಕೂಡ ಇದೆ ಅವ್ರ ಚಾನಲಲ್ಲಿ. ಸೊ ಅಷ್ಟಿಷ್ಟ ನನಗೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಮೈ ಫೇವ್ರೆಟ್ ಥಿಂಗ್ ಟು ಡೂ. ನನಗೇನು ಇಷ್ಟ?
ಆ್ಯಕ್ಚುಲಿ ನಂಗೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟ ಅಂದರೆ ನಾನು ನಗಬೇಕಂದ್ರೂ ಸಾಂಗ್ಸ್ ಕೇಳ್ತೀನಿ, ಅಳ್ಬೇಕಂದ್ರೂ ಸಾಂಗ್ಸ್ ಕೇಳ್ತೀನಿ. ಸೊ ಏನೋ ತುಂಬ ಇಷ್ಟ ಸಾಂಗ್ಸ್ ಅಂದರೆ. ಖಾಲಿ ಕುತ್ಕೊಳೋದೇ ಇಲ್ಲ, ಒಂದು ಸಾಂಗ್ ಆದರೂ ಹಾಕಿ ಬಿಟ್ಬಿಡ್ತೀನಿ, ಅದು ಓಡ್ತಾ ಇರಬೇಕು, ನಾನು ಕೆಲಸ ಮಾಡ್ಕೋಬೇಕು, ಹಂಗೆ. ಐ ಲವ್ ಸಾಂಗ್ಸ್ ಅ ಲಾಟ್. ಸೊ ನೆಕ್ಸ್ಟ್ ಬಂದು ಫೇವ್ರೆಟ್ ಗಿಫ್ಟ್ಸ್. ಫೇವ್ರೆಟ್ ಗಿಫ್ಟ್ಸ್ ಅಂದರೆ ಆ್ಯಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ನಂಗೆ ಗಿಫ್ಟ್ಸ್ ಅಂದ್ರೆ ತುಂಬ ಇಷ್ಟ. ಕೊಡೋದಕ್ಕಾಗಲಿ ತೊಗೊಳೋದಕ್ಕಾಗಲಿ ಒಬ್ವಿಯಸ್ಲಿ ನಂಗೆ ಗಿಫ್ಟ್ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಅದರಲ್ಲಿ ನನಗೆ ಗೋಲ್ಡ್ ತುಂಬ ಇಷ್ಟ. ಬಟ್ ಗೋಲ್ಡ್ ಅಂದರೆ ಒಬ್ವಿಯಸ್ಲಿ ಮನೆಯವರೇ ಕೊಡೋದಾಗಿರೋದ್ರಿಂದ ನಾನೇ ಕೇಳಿ ಕೊಡ್ಸ್ಕೊತೀನಿ, ಇದೇ ಬೇಕು ಅಂತ. ಬಿಕಾಸ್ ಅವ್ರು ಮಾತ್ರ ಅಲ್ವಾ, ಲೈಕ್ ನಾ ಏನು ಕೇಳಿದ್ರು ಕೊಡಿಸೋದು. ಸೊ ಮನೆಯವ್ರನ್ನ ಮಾತ್ರ ಗೋಲ್ಡೇ ಕೇಳಿ ಕೊಡ್ಸ್ಕೊತೀನಿ. ಅದು ಬಿಟ್ಟರೆ ಮೇಕಪ್ ಪ್ರಾಡಕ್ಟ್ಸ್ ತುಂಬ ಇಷ್ಟ. ಅದೇನೋ ನನಗೆ ಲಿಪ್ಸ್ಟಿಕ್ಕು, ಕಾಜಲು ಏನು ಕೊಟ್ಟರು ಖುಷಿಯಾಗುತ್ತೆ. ವಾವ್, ನಾನು ಸ್ಟೇಟಸ್ಗಳಿಗೆಲ್ಲ ಹಾಕ್ಕೊತೀನಿ. ಸೊ ಆಬ್ವಿಯಸ್ಲಿ ಹುಡುಗಿರ ಮೇಕಪ್ ಇಷ್ಟ ಅಲ್ವಾ. ಸೊ ಹಾಗೆ ನನಗೂ ತುಂಬ ಅಂದರೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ಬಂದು ಬ್ಯಾಗ್ಸ್. ನಾನು ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತಾರೆ, ನಿಮಗೆ ಗೊತ್ತಿರುತ್ತೆ. ನನಗೆ ಬ್ಯಾಗ್ಸ್ ಅಂದರೆ ಎಷ್ಟು ಇಷ್ಟ ಅಂದರೆ ಒಂದಷ್ಟಿದೆ. ಸ್ಟಿಲ್ ತೊಗೊತಾನೆ ಇರ್ತೀನಿ. ಇವಾಗೂ ಅಷ್ಟೇ ಚೆಕ್ ಮಾಡ್ತಾನೇ ಇದ್ದೀನಿ, ಯಾವ್ದು ತೊಗೊಳ್ಳಿ ಅಂತ. ಬಟ್ ನಾನು ಏನಂದರೆ ಒಂದು ಸ್ಟಾರ್ಟ್ ಮಾಡಿದ್ರೆ ಯಪ್ಪ ಅದೇ ಇಟ್ಕೊಂಡು ಹೋಗ್ತೀನಿ, ನಾನು ಬದಲಾಯಿಸೋದೇ ಇಲ್ಲ. ಸೊ ಚಪ್ಪಲಾಗಲಿ ಬ್ಯಾಗ್ ಆಗಲಿ ನಾನು ಬದಲಾಯಿಸೋದೇ ಇಲ್ಲ. ಒಂದು ಸ್ಟಾರ್ಟ್ ಮಾಡಿದ್ರೆ ಅದೇ ಕಂಟಿನ್ಯೂ ಮಾಡ್ತೀನಿ. ಸೊ ಅದಕ್ಕಾಗಿ ಒಂದೆರಡು ಕಾಂಪ್ರಮೈಸ್ ಆಗಿ ಸದ್ಯಕ್ಕೆ ಸುಮ್ಮನೆ ಆಗಿದ್ದೀನಿ. ಬಟ್ ಪಕ್ಕ ಸುಮ್ಮನೆ ಅಂತ ಆಗೋಲ್ಲ, ಸಿಟಿಗೆ ಹೋದರೆ ನಾನು ತೊಗೊತೀನಿ. ಐ ಲವ್ ಬ್ಯಾಗ್ಸ್. ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟ. ಒಂದು ಚಿಕ್ಕ ಪರ್ಸಿಂದ ಹಿಡಿದು ದೊಡ್ಡ ಹ್ಯಾಂಡ್ ಬ್ಯಾಗ್ವರೆಗೂ ಎಲ್ಲ ಇಷ್ಟ. ಬಟ್ ಹ್ಯಾಂಡ್ ಬ್ಯಾಗೇ ನಾನು ತೊಗೊಂಡೋಗ. ಈ ವ್ಯಾನಿಟಿ ಬ್ಯಾಗ್ಸ್ ಅಂತಾರಲ್ಲ ಅವೆಲ್ಲ ನಾನು ತೊಗೊಳ್ಳಲ್ಲ, ತಗೊಂಡು ಇಟ್ಕೊತೀನಿ. ನಾನು ತೊಗೊಂಡು ಹೋಗಲ್ಲ, ತೆಗೆದು ಮನೇಲಿ ಇರ್ತೀನಿ. ಚೆನ್ನಾಗಿದೆ. ಲೈಕ್ ನಾನು ಗೋವಾಯಿಂದನೂ ಒಂದು 2-3 ತಂದೇನೋ. ಒಂದು ಓಪನ್ ಮಾಡಿದ್ದೀನಿ, ಎರಡು ಓಪನ್ ಮಾಡಿದ್ದೀನಿ, ಇನ್ನೊಂದು ಹಂಗೆ ಕವರಲ್ಲೇ ಐತೆ. 2 ಓಪನ್ ಮಾಡಿರೋದು 2 ಸತಿ ಎತ್ಕೊಂಡು ಹೋಗಿದ್ರೆ ಹೆಚ್ಚು. ಹಂಗೆ. ಆರ್ ಯು ಕ್ರೈಯಿಂಗ್ ಬೇಬಿ ಆರ್ ಆ್ಯಂಗ್ರಿ ಬರ್ಡ್? ಆ್ಯಕ್ಚುಲಿ ನಾನು ಎರಡೂ ಅನಿಸುತ್ತೆ ನನಗೆ. ನಂಗೆ ಅಳುನೂ ಬೇಗ ಬರುತ್ತೆ, ಕೋಪನೂ ಬೇಗ ಬರುತ್ತೆ. ಸೊ ಒಬ್ವಿಯಸ್ಲಿ ಐ ಆಮ್ ಕ್ರೈಯಿಂಗ್ ಬೇಬಿ ಟು, ಐ ಆಮ್ ಆ್ಯಂಗ್ರಿ ಬರ್ಡ್ ಟು. ಎಲ್ಲರೂ ಹೇಳ್ತಾರೆ ನಿಂಗೆ ಮೂಗಿನ ಮೇಲೇನೋ ಮೂಗಿನ ತುದಿಲೇ ಕೋಪ ಇರುತ್ತೆ ಅಂತೆಲ್ಲ. ಸೊ ಹೌದು, ಎರಡೂ ನಾನು. ಅಳೋದು ಅಷ್ಟೇ, ತುಂಬ ಬೇಗ ಆಗಿಬಿಡ್ತೀನಿ. ಹೆವಿ ಸೆನ್ಸಿಟಿವ್ ನಾನು. ಎಷ್ಟು ಸೆನ್ಸಿಟಿವ್ ಅಂದರೆ ಹಿಂಗೆ ನಾನು ಹೋಗ್ತಾ ಬರ್ತಾ ಬ್ಯಾಗಲ್ಲಿ ತಗಲಿದ್ರು ಇಲ್ಲ ಗೋಡೆ ತಗಲಿದ್ರು ಕೂತ್ಕೊಂಡು ಹತ್ಕೊಂಡು ದೇವ್ರನ್ನೆಲ್ಲ ಕೇಳಿಬಿಡ್ತೀನಿ. ಅಂದರೆ ಅದೇನೋ ಹೇಳ್ತಾರಲ್ಲ, ದೇವ್ರ ಆಜ್ಞೆ ಇಲ್ದಿರ ಸೀಮೆ ಕಚ್ಚಲ್ಲ, ಉಳ್ಕಡ್ಡೆ ಅಲ್ಲ ಅಂತ. ಸೊ ಹಾಗೆ ದೇವ್ರ ಹತ್ರನೂ ಕೇಳ್ಕೊಂಡು ಕೂತ್ಕೊತೀನಿ, ಯಾಕೆ ದೇವ್ರ ತಗಲ್ಸ್ಬಿಟ್ಟೆ ನನಗೆ, ನಾನು ಬೆಳಗ್ಗೆ ನೋಡಿದೆ ತಾನೇ ನೀನು, ಯಾಕೆ ನನಗೆ ಏಟ್ ಮಾಡಿದೆ ಅಂತ ಹತ್ಕೊಂಡು ಕೂತ್ಕೊಂಡು ದೇವ್ರನ್ನೇ ಕ್ವಶನ್ ಮಾಡ್ಕೊಂಡು ಕೂತ್ಕೊತೀನಿ. ಏನೋ ದೇವ್ರು ನಂಗೆ ಫೋನ್ ಮಾಡಿ ಆನ್ಸರ್ ಮಾಡೋದು ಅನ್ನೋ ರೇಂಜಿಗೆ ಆಡ್ತಾ ಇರ್ತೀನಿ. ಸೊ ಹೆವಿ ಸೆನ್ಸಿಟಿವ್ ಅದಕ್ಕೆ. ನೆಕ್ಸ್ಟ್ ಬಂದು ಫೇವ್ರೆಟ್ ಔಟ್ಫಿಟ್ ಅಂದರೆ ನಾನು ರೀಸೆಂಟಾಗಿ ಸ್ಯಾರಿ ಸಿಕ್ಕಾಪಟ್ಟೆ ಉಡ್ತಾಯಿದ್ದೀನಿ. ಡೇ ಬೈ ಡೇ ಆರ್ ವೀಕ್ಲಿ 3 ಅಂತೂ ಪಕ್ಕ ಉಡ್ತಾಯಿದ್ದೀನಿ. ಸೊ ಸೀರೆ ಒಬ್ವಿಯಸ್ಲಿ ನನಗೆ ತುಂಬ ಇಷ್ಟ. ಅದು ಬಿಟ್ಟರೆ ಈ ಕುರ್ತಿ ಸೆಟ್ಸ್ ಬರುತ್ತಲ್ಲ, ಅದು ತುಂಬ ಇಷ್ಟ. ಲೈಕ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನನ್ನ ಸ್ಪೆಷಲ್ ಡೇ ಬಂದು ನನ್ನ ಬರ್ಡೇ ಅಂದರೆ ನನಗೆ ಏನೋ ನಂಗೆ ಹಬ್ಬ ಥರ ಫೀಲ್ ಆಗುತ್ತೆ. ನಾನು ಇವಾಗ ನನಗೆ ಈ ಹಬ್ಬ ಯಾವಾಗ ಬರುತ್ತೆ, ಆ ಹಬ್ಬ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬರೋವರೆಗೂ. ಲೈಕ್ ನಿಯರ್ ಬಂದಾಗ ನಮ್ಮ ಮನೇಲಿ ಎಲ್ಲ ರೆಡಿ ಮಾಡ್ಕೊತಾರಲ್ಲ, ಆವಾಗ ಗೊತ್ತಾಗುತ್ತೆ ಓಕೆ ಹಬ್ಬ ಇದೆ ಅಂತ. ಸೊ ಅದು ಬಿಟ್ಟರೆ ನನಗೇನು ಪರ್ಟಿಕ್ಯುಲರಾಗಿ ಯಾವಾಗ ಅಂತ ಗೊತ್ತಿಲ್ಲ. ಬಟ್ ನಂಗೆ ನನ್ನ ಬರ್ಡೇ ಅಂದರೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಇಯರ್ವರೆಗೂ ಆಲ್ಮೋಸ್ಟ್ 2-3 ಮಂತ್ಸು ಬ್ಯಾಕಲ್ಲೇ ಒಂದು 5 ಜೊತೆ ಬಟ್ಟೆ ತಗೊಂಡು ಇಟ್ಕೊಂಡಿರ್ತಿದ್ದೆ, ಯಾವ್ದು ಹಾಕ್ಕೊಳ್ಳಿ ಅಂತ. ಈ ಸತಿಯಿಂದ ಯಾಕೋ ಅಷ್ಟೊಂದೇನು ಇಂಟ್ರೆಸ್ಟೇ ಇಲ್ಲ ನನಗೆ ಬರ್ಡೇ ಬಗ್ಗೆ. ಯಾಕೆಂದರೆ ನನಗೆ ಈಚ್ ಆ್ಯಂಡ್ ಎವ್ರಿ ಬರ್ಡೇ ಅಳಬಾರ್ದು ಅಂತ ಅಂದ್ಕೊಂಡು ಪ್ರತಿ ವರ್ಷ ಹತ್ತಿದ್ದೀನಿ. ನನಗೆ ಯಾಕೆ ಅಂತ ಗೊತ್ತಿಲ್ಲ. ನಾನು ನಮ್ಮ ಮಮ್ಮಿಗೆ ಹೇಳ್ತೀನಿ, ಏನೇನು ಕೆಲಸ ಆಯಿತು ಅಲ್ಲೇ ಇವತ್ತು ಹೇಳ್ಬಿಟ್ಟು ನಾನು ಬರ್ತಡೇ ದಿನ ಕಸ ಕೂಡ ಗುಡಿಸಲ್ಲ. ಅದೇನೋ ಎಲ್ಲ ಹೇಳ್ತಾರೆ ನ್ಯೂ ಇಯರ್ ದಿನ ಮಾಡಿದ್ರೆ ವರ್ಷ ಪೂರ್ತಿ ಮಾಡಬೇಕು ಅಂತ. ಹಂಗೆ ನಾನು ಬರ್ಡೇಗೆ ಇವತ್ತಿನ ನಾನು ಕಸ ಗುಡಿಸೋ ವರ್ಷ ಏನಿದೆ ನಾನೇ ಗುಡಿಸೋದು. ಸೊ ಸ್ಟಿಲ್ ನಂಗೆ ಫೀಲ್ ಆಗುತ್ತೆ ವರ್ಷ ಪೂರ್ತಿ ಗುಡಿಸ್ತಾ ಇರಬೇಕನೋ. ಅದಕ್ಕೆ ಅಂದ್ಬಿಟ್ಟು ಎಲ್ಲ ಹಿಂದಿನ ದಿನ ಮಾಡ್ಬಿಡ್ತೀನಿ, ಅವತ್ತಿನ ದಿನ ನಾನೇನು ಮಾಡಲ್ಲ, ಎಲ್ಲ ನಮ್ಮ ಮಮ್ಮಿ ಮಾಡ್ಕೋಬೇಕು. ಸ್ಟಿಲ್ ಅದು ಯಾಕೋ ಒಂಚೂರು ಹರ್ಟ್ ಆಗುತ್ತೆ, ಹತ್ತು ಬಿಡ್ತೀನಿ. ಸೊ ಗೊತ್ತಿಲ್ಲ ಯಾಕೆ ಅಂತ. ಅದೇ ನನ್ನ ಸ್ಪೆಷಲ್ ಡೇ. ಡೂ ಯು ಹ್ಯಾವ್ ಎನಿ ಸಿಬ್ಲಿಂಗ್ಸ್? ಯೆಸ್, ಐ ಹ್ಯಾವ್ ಅ ಸಿಸ್ಟರ್. ಆ್ಯಕ್ಚುಲಿ ಎಲ್ಲ ಅಣ್ಣ ತಮ್ಮ ಅನ್ಕೊತಾರಲ್ಲ, ಹಂಗೆ ಅವಳು ನಂಗೆ ತಂಗಿ. ಆ್ಯಕ್ಚುಲಿ ತಂಗಿ ಅರೆ ಅಕ್ಕ ಥರ ಹಾಗೆ. ಡ್ರೀಮ್ ಡೆಸ್ಟಿನೇಷನ್ ವರೆಗೂ
ಯಾವುದೋ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಂತ ಯಾವತ್ತೂ ಅನಿಸಿಲ್ಲ. ನಾನು ಸುಮಾರು ಬ್ಲಾಗ್ಗಳು ನೋಡಿ ತಿಳ್ಕೊಂಡಿರೋದೇನೆಂದರೆ ಬಾಲಿ ಒಂದು ಬಜೆಟಲ್ಲಿ ಆಗುತ್ತೆ ಅಂತ. ಸೊ ಇಂಟರ್ನ್ಯಾಷನಲ್ ಟ್ರಿಪ್ಪು ಆಗುತ್ತೆ, ಬಜೆಟಲ್ಲೂ ಆಗುತ್ತೆ ಅಂತ. ನಾನು ಬಾಲಿ ಒಂದು ತುಂಬ ಇಷ್ಟ. ನಾನು ಅಂದ್ಕೊಂಡಿದ್ದೇನೆ ಅಲ್ಲಿಗೆ ಹೋಗ್ಬೇಕು ಅಂತ. ಬಟ್ ಟು ಬಿ ಫ್ರ್ಯಾಂಕ್, ನಂಗೆ ಫ್ಲೈಟ್ ಅಂದರೆ ಹೆವಿ ಭಯ. ನಂಗೆ ಕೆಳಗಡೆಯಿಂದ ಹಿಂಗೆ ನೋಡೋದೇ ಭಯ. ಇನ್ನು ಫ್ಲೈಟ್ ಹತ್ತೇನೋ ಅದು ಗೊತ್ತಿಲ್ಲ. ಬಟ್ ಇನ್ ಕೇಸ್ ನಾನು ಫ್ಲೈಟ್ ಹತ್ತೋ ಚಾನ್ಸ್ ಬಂದರೆ ಬಾಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೂ ಮೇಲೆ ನಂಗೆ ಯಾವುದು ಫಾರಿನ್ ಕಂಟ್ರಿ ಅವೆಲ್ಲ ಏನು ಇಷ್ಟ ಇಲ್ಲ. ಸೊ ಬಾಲಿ ಒಂದು ಅಂದ್ಕೊಂಡಿದ್ದೀನಿ, ನೋಡೋಣ. ಅದು ಓದ್ತೀನೋ ಬಿಡ್ತೀನೋ ಅಂತಲೂ ಗೊತ್ತಿಲ್ಲ, ಯಾಕೆ ನನಗೆ ಹೆವಿ ಭಯ. ಡೂ ಯು ಹ್ಯಾವ್ ಎನಿ ಪೆಟ್ಸ್? ನೋ, ನನಗೆ ಪೆಟ್ಸು ಇಲ್ಲ, ತಗೊಳ್ಳೋದು ಇಲ್ಲ. ನನಗೆ ಸಿಕ್ಕಾಪಟ್ಟೆ ಭಯ. ನನಗೆ ಕ್ಯಾಟ್ ಆಗಲಿ, ಚಿಕ್ಕ ಪಪ್ಪೀಸ್ ಡಾಗ್ ಬರುತ್ತಲ್ಲ ಅದಾಗಲಿ ತುಂಬ ಭಯ. ಅಕ್ಕಪಕ್ಕದಲ್ಲಿ ಯಾರ ಹತ್ರನೇ ಇರುತ್ತಲ್ಲ, ಒಂದಿನ ಹಿಂಗೆ ಹಿಡ್ಕೊಳಕ್ಕೆ ಹೋದೇನು, ಬಟ್ ನಂಗೆ ತುಂಬ ಭಯ, ಕಚ್ಬಿಟ್ರೆ ಅಂತ. ಇಲ್ಲದಿದ್ದರೆ ನನಗೆ ವೀಡಿಯೋಸಲ್ಲಿ ನೋಡೋಕ್ಕೆ ತುಂಬ ಇಷ್ಟ. ಈ ವೈಟ್ ಕ್ಯಾಟು, ವೈಟ್ ಡಾಗ್ಸ್ ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ. ನೆನ್ನೆ ಒಂದು ವಿಡಿಯೋ ನೋಡಿದೆ, ಒಂದು ನಾಯಿ ಮರಿ ಭಯ ಪಡ್ತಾ ಇತ್ತು, ಚೆನ್ನಾಗಿತ್ತು. ಬಟ್ ನನಗೆ ತುಂಬ ಭಯ ಸಾಕ್ಕೊಳ್ಳೋಕೆ. ಇಲ್ಲದಿದ್ದರೆ ತಗೊಬಿಡ್ತಾಯಿದ್ದೆ. ಫೇವ್ರೆಟ್ ಫುಡ್ ಕೇಳಲೇಬೇಡಿ, ಚಿಕನ್. ಎಷ್ಟಿಷ್ಟ ನನಗೆ ಅಂದರೆ, ಸ್ಟಾರ್ಟಿಂಗ್ ಅಂದರೆ ಒಂದು ಸ್ವಲ್ಪ ವರ್ಷದ ಹಿಂದೆವರೆಗೂ ಇವಾಗೂ ಇವತ್ತೇನಾದರೂ ನಾವು ತಿಂದಿರೋ ಡೇ ಇದೆ ಅಂದರೆ ನೆಕ್ಸ್ಟ್ ಡೇ 12 ಕ್ರಾಸ್ ಆಗೋವರೆಗೂ ವೆಯ್ಟ್ ಮಾಡಿ ತಿಂದಿರೋ ದಿನಗಳು ಇದ್ದಾವೆ. ಸೊ ಅಷ್ಟಿಷ್ಟ ಚಿಕನ್ ಅಂದರೆ. ಸೊ ಇವಾಗೇನು ಆ ಥರ ಎದ್ದಿದ್ದೇನು ತಿನ್ನಲ್ಲ, ನೆಕ್ಸ್ಟ್ ಡೇ ತಿನ್ನೋಣ ಬಿಡು ಅಂತ. ಬಟ್ ಬಿಫೋರಲ್ಲಂತೂ 12 o'clockವರೆಗೂ ಕಾದಿದ್ದು ಕೂಡ ತಿಂದಿದ್ದೀನಿ ನಾನು. ಆಮೇಲೆ 100% ಲವ್ ಬಂತಲ್ಲ, ಆವಾಗ ಅಂದ್ಕೊತಿದ್ದೆ ನಾವು ಮಾಡೋ ಥರವೇ ಇದೆ ಇದು ಮೂವಿಲಿ ಅಂತ. ಸೊ ಹಾಗೆ ತುಂಬ ಇಷ್ಟ ಚಿಕನ್ ಅಂದರೆ. ನೆಕ್ಸ್ಟ್ ಬಂದು, ವಾಟ್ ಈಸ್ ಯುವರ್ ಚೈಲ್ಡ್ಹುಡ್ ಮೆಮೊರಿ? ಆ್ಯಕ್ಚುಲಿ ನನಗೆ ಮೆಮೊರಿನೇ ಸಿಕ್ಕಾಪಟ್ಟೆ ಕಮ್ಮಿ. ನಂಗೆ ನೆನ್ನೆ ಏನಾಗಿದೆ ಅಂತಲೇ ಒಂದೊಂದ್ಸತಿ ನೆನಪೇ ಇರಲ್ಲ. ಸೊ ಸ್ಟಿಲ್ ಅದ್ರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಅಲ್ಲ, ಮೇ ಬಿ ನಾನು ಒದೆ ತಿಂದಿರೋದಕ್ಕೇನೋ ಅದು ನಂಗೆ ಯಾವಾಗೂ ನೆನಪಿರುತ್ತೆ. ಆಲ್ಮೋಸ್ಟ್ ಇದ್ದೇ ಇರುತ್ತೆ ನೆನಪು. ಮೊನ್ನೆ ಕೂಡ ನಾನು ಅವ್ರ ಮನೆಗೆ ಹೋದಾಗ ಹೇಳಿದೆ, ನಮ್ಮ ಮಮ್ಮಿ ನನ್ನನ್ನು ಹೊಡೆದಿಲ್ಲಿ ಮಲಗಿಸಿತ್ತಲ್ವ, ಆಚೆ ಹಾಕಿತ್ತಲ್ವ ಅಂತ. ಸೊ ಅವ್ರು ಹೇಳ್ತಿದ್ರು, ಇನ್ನೂ ನೆನಪಿದೆಯಾ ಅಂತ. ಹಾಗೆ ಸೊ ನಾನು ತುಂಬ ಚಿಕ್ಕವಳಿದ್ದಾಗ, ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗೆ ಅನಿಸುತ್ತೆ, ನಾನೇನು ಮಾಡಿದೆ, ಒಂದು ಪಾಟಲ್ಲಿ ಗಿಡ ಬರುತ್ತಲ್ಲ, ಸೊ ಒಂಚೂರು ಹಿಂಗೆ ಕಿತ್ಬಿಟ್ಟಿದ್ದೆ ಒಂದು ಎಲೆನ. ಸೊ ಎಲೆ ಕಿತ್ಬಿಟ್ಟಿದ್ದೆ ಅಂತ ನಮ್ಮಮ್ಮ ಮುದ್ದೆ ಮಾಡ್ತಾರಲ್ಲ, ಅದನ್ನೇನೋ ಕಡ್ಡಿ ಅಂತಾರೆ, ಮುದ್ದೆ ಮಾಡೋ ಕಡ್ಡಿಯಲ್ಲಿ ಸರಿಯಾಗಿ ಹೊಡೆದು ಇಲ್ಲೆಲ್ಲ ಬರೆ ಬಂದುಬಿಟ್ಟು ಊದ್ಕೊಬಿಟ್ಟಿತ್ತು. ಅದ್ರ ಜೊತೆಗೆ ಚಾಪೆ ದಿಂಬು ರಗ್ಗು ಕೊಟ್ಟು ಒಂದು ಲೋಟದಲ್ಲಿ ನೀರು ಪಕ್ಕಕ್ಕಿಟ್ಟು ಆಚೆಗೆ ಹಾಕ್ಬಿಟ್ಟಿದ್ರು. ಚಿಕ್ಕೋಳು ಅಂತ ನೋಡಿದ್ರೆ ಆಚೆಗೆ ಹಾಕ್ಬಿಟ್ಟಿದ್ರು. ಆದರೆ ನಾನು ಆಚೆ ಮಲ್ಕೊಂಡಿಲ್ಲ. ಆಮೇಲೆ ನಮ್ಮ ಓನರ್ ಅಂದರೆ ಅಮ್ಮಮ್ಮ ಅಂತ, ಅವ್ರು ಬಂದು ನನಗೆ ಕರ್ಕೊಂಡೋಗಿ, ಪಪ್ಪ ಇಲ್ಲೆಲ್ಲ ಬೊಬ್ಬೆ ಬಂದಿತ್ತಲ್ಲ ಹಿಂಗೆ ಹೊಡೆದಿರೋದು, ಅದಕ್ಕೆಲ್ಲ ಅರಿಶಿನ ಬಳ್ಳಿ ಅವ್ರ ಮನೆಯಲ್ಲೇ ಮಲಗಿಸ್ಕೊಂಡಿದ್ರು. ಸೊ ಅದೊಂದು ನನಗೆ ಅದೇನು ಯಾವಾಗೂ ನೆನಪಿರುತ್ತೆ. ಮೇ ಬಿ ಅವತ್ತೇ ಲಾಸ್ಟ್ ಇಯರ್ ನಮ್ಮಮ್ಮ ನನ್ನ ಹೊಡೆದಿರೋದು. ಆಮೇಲೆ ನಾನೇನು ಯಾವತ್ತೂ ಒದೆ ತಿಂದೇ ಇಲ್ಲ ನಮ್ಮಮ್ಮ ಹತ್ರ. ಆಮೇಲೆ ನೆಕ್ಸ್ಟ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್, ಯೂಟ್ಯೂಬ್ ಇನ್ಕಮ್. ಟು ಬಿ ಫ್ರ್ಯಾಂಕ್, ಇದುವರೆಗೂ ನನಗೆ ಯೂಟ್ಯೂಬಿಂದ 1 ರೂಪಾಯಿ ಕೂಡ ಬಂದಿಲ್ಲ. ಆಯಿತಾ, 1 ರೂಪಾಯಿ ಕೂಡ ಬಂದಿಲ್ಲ. ಏನೋ ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ಮಾಡಿದ ತಕ್ಷಣ ಏನು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಒಬ್ಬೊಬ್ಬರಿಗೆ 2-3 ವರ್ಷ ಆದಮೇಲೆ ಬಂದಿರೋದು ಕೂಡ ಇದೆ. ಸೊ ನಾನೂ ಕಾಯ್ತೀನಿ, ಏನು ಪರವಾಗಿಲ್ಲ, ನನಗೇನು ಇವತ್ತಿಗೆ ಬೇಕು, ನಾಳೆ ನಾನು ಏನೋ ತೊಗೊಳ್ಬೇಕು ಅಂತ ಏನಿಲ್ಲ. ಇಟ್ಸ್ ಓಕೆ, ನಿಧಾನಕ್ಕೆ ಬರಲಿ. ನನಗೆ ವೀಡಿಯೋಸ್ ಮಾಡೋಕ್ಕಿಷ್ಟ, ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬಟ್ ಯಾಕೆ ಏನೋ ಗೊತ್ತಿಲ್ಲ, ನಾನು ರೀಸೆಂಟಾಗಿ ಈ ವಿಲೈನ ಪಕ್ಕ ತುಂಬ ನಂಬ್ತಾ ಇದ್ದೀನಿ. ನಾನು ಫಸ್ಟು 1K ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ನಮಗೆ 6 months ಮೇಲೆ ಬೇಕಾಯ್ತೇನೋ. ಅದಾದಮೇಲೆ ನಂದು ಒಂದು ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಬೇಗನೆ ನೆಕ್ಸ್ಟ್ 2K 3K 4K 5K ಅಷ್ಟು ರೀಚ್ ಆಯಿತಾ. ಸೊ ನಾನೇನು ಮಾಡಿದೆ, ಎವ್ರಿ 1K 2K 3Kಗೆ ನಾನು ಸ್ಟೋರಿ ಹಾಕ್ಬಿಡ್ತಿದ್ದೆ. ಅದೇನು ದೃಷ್ಟಿ ಪಡ್ಕೊಂತ ಏನೋ ಎಲ್ಲ ಕಮ್ಮಿ ಆಗೋಗ್ತಿದ್ದಾರೆ. 5K ಆದಮೇಲೆ ಒಬ್ಬರು ಇನ್ಕ್ರೀಸ್ ಆಗ್ತಾಯಿಲ್ಲ, ಎಲ್ಲ ಡಿಕ್ರೀಸ್ ಆಗ್ತಿದೆ. ನಂದು ಮಿಲಿಯನ್ಸ್ ಇತ್ತು ವ್ಯೂಸು, ಸಬ್ಸ್ಕ್ರೈಬರ್ ಅಂತೂ 1000+ ಆಗಿತ್ತು. ಇವಾಗ ಟು ಬಿ ಫ್ರ್ಯಾಂಕ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, -6 ಆಗಿದೆ. ಅಂದರೆ ಆ 1000ಇಂದ ಡಿಕ್ರೀಸ್ ಆಗ್ತಾ ಬಂತು -6 ಇದೆ. ಸೊ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತವ್ರೆ, ಬಟ್ ಯಾಕೆ ಅಂತ ಗೊತ್ತಿಲ್ಲ.
ಬಟ್ ಇಟ್ಸ್ ಓಕೆ. ನನ್ನ ವಿಡಿಯೋ ಯಾವಾಗ ಎಲ್ರಿಗೂ ಇಷ್ಟ ಆಗಿ ಅವರು ನನ್ನ ಸಬ್ಸ್ಕ್ರೈಬ್ ಮಾಡ್ತಾರೋ ಅಲ್ಲಿವರೆಗೂ ಕಾಯ್ತೀನಿ. ಬಟ್ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಯಾವ ಕೇರ್ನಾಗಲಿ ಸ್ಟೋರಿ ಮಾತ್ರ ಹಾಕಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕ್ವೆಶ್ಚನ್ ಬಂದು ವಾಟ್ ಐ ಡೂ ಇನ್ ಮೈ ಫ್ರೀ ಟೈಮ್. ಆ್ಯಕ್ಚುಲಿ ಫ್ರೀ ಟೈಮ್ ಇದ್ದರೆ ಒಂದು ಹೊರಗಡೆ ಹೋಗಬೇಕಾದ್ರೆ ಮಾಲ್ಸಿಗೆ ಜಾಸ್ತಿ ಹೋಗ್ತೀನಿ, ಬಿಕಾಸ್ ಅಷ್ಟೊಂದೇನು ಕ್ರೌಡ್ ಅನಿಸಲ್ಲ. ಬಿಕಾಸ್ ಇವಾಗ ಸುಮಾರು ಮಾಲ್ಸ್ ಇರೋದ್ರಿಂದ ನಾವು ಹೋಗೋ ಕಡೆ ಸ್ವಲ್ಪ ಕಮ್ಮಿ ಜನ ಅಂತ ಅನಿಸುತ್ತೆ. ಬಿಟ್ಟರೆ ಆರಾಮಾಗಿ ಮನೇಲಿ ಮಲ್ಕೊಳ್ಳೋಕೆ ಇಷ್ಟ ನನಗೆ, ಅದೇನೋ ಗೊತ್ತಿಲ್ಲ. ಹೇಟೆಸ್ಟ್ ಥಿಂಗ್. ಆ್ಯಕ್ಚುಲಿ ಹೇಟೆಸ್ಟ್ ಥಿಂಗ್ ಅಂದರೆ ಅದೇನೋ ಗೊತ್ತಿಲ್ಲ, ನಂಗೆ ಚಿಕ್ಕ ಹುಡುಗಿದಾಗಿಂದನೂ ಈಗ ಒಂದು ಕೆಲಸ ಇಷ್ಟ ಆಗಲ್ಲ. ಸೊ ಅದು ನಮ್ಮ ಮನೇಲಿ ಗೊತ್ತಿರೋದಂದರೆ ನನ್ನ ಕಸಿನ್ ಒಬ್ಬಳು ಸಿಂಚನ ಅಂತ. ಅವಳು ಗೊತ್ತಿಲ್ಲ ನನಗೆ, ಮೇ ಬಿ ನನ್ನನ್ನು ತುಂಬ ಅರ್ಥ ಮಾಡ್ಕೊಬಿಟ್ಟಿದ್ದಾಳೆ ಅನಿಸುತ್ತೆ. ಏನು ಹೇಳಿಲ್ಲ ನನಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಂದರೆ ಒಂದು ಸತಿ ಹೇಳಿದ್ದೆ, ಯಾವಾಗೋ ಹೇಳಿರೋದೆ, ಅವಳು ಆಲ್ಮೋಸ್ಟ್ ಪಾಪ ಇಲ್ಲಿವರೆಗೂ ನೆನ್ಪಿಟ್ಕೊಂಡಿದ್ದಾಳೆ. ನನಗೆ ನಾನು ಪ್ಲೇಟಲ್ಲಿ ಊಟ ಹಾಕ್ಕೊಂಬಂದಿರ್ತೀನಲ್ಲ, ಅದರಲ್ಲಿ ಎತ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ಗೊತ್ತಿಲ್ಲ ಯಾಕೆ ಅಂತ. ನಂಗೆ ಮೊದಲಿಂದನೂ ಇಷ್ಟ. ಕೇಳಿದ್ರೆ ಬೇಕಾದ್ರೆ ನಾನು ಬಡಿಸ್ಬಿಡ್ತೀನಿ, ಇಲ್ಲ ನಾನು ಎತ್ತು ಕೊಟ್ಬಿಡ್ತೀನಿ. ಆದರೆ ನಂಗೆ ಕೈ ಹಾಕಿದ್ರೆ ಇಷ್ಟ ಆಗಲ್ಲ. ಸೊ ಅದು ಅವಳು ಯಾವಾಗ ಹೇಳ್ತಿರ್ತಾಳೆ, ಯಾಕೆ ನಿಮಗೆ ಪ್ಲೇಟಲ್ಲಿ ತಗೊಂಡ್ರೆ ಇಷ್ಟ ಆಗಲ್ವಲ್ಲ. ನಾನು ಏನಾದರೂ ಊಟಕ್ಕೆ ಏನಾದರೂ ಸೈಡ್ ಸ್ಟಿಪ್ಸ್ ಇನ್ನೊಂದು ಮತ್ತೊಂದು ಹಾಕ್ಕೊಂಡಿರೋದಿರಲ್ಲ, ಅದು ಹಿಂಗೆ ತೊಗೊಂಡು ಹೇಳ್ತಾಳೆ. ಬಟ್ ಯೂಶ್ವಲಿ ಪಾಪ ಅವಳು ತೊಗೊಳಲ್ಲ, ನನಗೆ ರೇಗ್ಸಕ್ಕೆ ಹೇಳ್ತಾ ಇರ್ತಾಳೆ. ಸೊ ಅದೊಂದು ನಂಗೆ ಇಷ್ಟ ಆಗಲ್ಲ. ನನ್ನ ಪ್ಲೇಟಿಗೆ ಕೈ ಹಾಕ್ಬಾರ್ದು, ಗೊತ್ತಿಲ್ಲ ಯಾಕೆ ಅಂತ. ವಾಟ್ ಸಾಂಗ್ಸ್ ಮೇಕ್ಸ್ ಯು ಕ್ರೈ. ಆ್ಯಕ್ಚುಲಿ ಎಲ್ಲ ಸಾಂಗ್ಸು ಕನ್ನಡ ತೆಲುಗು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗೋದ್ರಿಂದ ನನಗೆ ವರ್ಡ್ಸು ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಏನಿಲ್ಲ, ನನಗೆ ನಿಜ ಅಳೋದು ತುಂಬ ಕಷ್ಟ ಏನಿಲ್ಲ. ನನಗೆ ಯಾವುದಾದ್ರು ಒಂದು 2 ಸಾಂಗ್ ನೋಡಿದೆ ಅಂದರೆ ಪಕ್ಕ ಅಳ್ತೀನಿ. ನನಗೆ ಪರ್ಟಿಕ್ಯುಲರಾಗಿ ಸಾಂಗ್ಸು 1-2 ಇದ್ದಾವೆ, ಅದನ್ನು ಹಾಕ್ಕೊಂಡೆ ಅಂದರೆ ಪಕ್ಕಾ ಅಳ್ತೀನಿ. ನಿಜ ಹೇಳಬೇಕಂದ್ರೆ ನಾನು ಕಾಲೇಜಲ್ಲಿ ಇರೋವರೆಗೂ ನನ್ನ ಫ್ರೆಂಡ್ಸ್ ಎಲ್ಲ ಅಳು ಮುಂಜಿ ಅಯ್ಯೋ ಸೆಕೆಂಡ್ಗಳಲ್ಲಿ ಅಳು ಬರೋದು. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಅಂದರೆ ಚಿಕ್ಕವಳಿದಾಗಿಂದನೂ ಹೆವಿ ಸೆನ್ಸಿಟಿವ್, ಅದಕ್ಕೆ ಅನ್ಸುತ್ತೆ ತುಂಬ ಅಳ್ತೀನಿ. ಸೊ ಎಲ್ಲ ಸಾಂಗ್ಸು, ಎಲ್ಲ ಸೀರಿಯಲ್ಸು, ಎಮೋಷ್ನಲ್ ಏನೇ ಇರಲಿ ಅಳ್ತೀನಿ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಯಾರನ್ನ ಹತ್ರ ಅವ್ರು ನನ್ನ ಪರಿಚಯನೇ ಇಲ್ಲ ಅನ್ನೋ ನಂಗೆ ಅಳು ಬರುತ್ತೆ. ಹಾಗೆ. ವಾಟ್ ಥಿಂಗ್ಸ್ ಮೇಕ್ ಯು ಪ್ರೌಡ್. ಥಿಂಗ್ಸ್ ಮೇಕ್ಸ್ ಮೀ ಪ್ರೌಡ್ ಅಂದರೆ 2023ವರೆಗೂ ನಾನು ಆಲ್ಮೋಸ್ಟ್ ಎಲ್ಲನೂ ಕೊಡಿಸ್ಕೊಂಡಿರೋದೇನೆ. ಲೈಕ್ ನಂಗೆ ಅದು ಬೇಕು ಇದು ಬೇಕು, ನಾನು ತಿನ್ನೋ ಚಿಕನ್ ಆಗಿರಲಿ, ಪಾನಿಪುರಿ ಆಗಿರಲಿ, ನನ್ನ ಹೆಡ್ ಬ್ಯಾಂಡ್ ಆಗಿರಲಿ, ಪ್ರತಿಯೊಂದು ನಂಗೆ ಏನೋ ಹಿಂಸೆ ಆಗ್ತಾಯಿತ್ತು ಇವತ್ತು. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಇಲ್ಲೇನೋ ನಾವು ಓಡಾಡ್ತಾಯಿತ್ತು, ಏನೋ ಗೊತ್ತಾಗ್ತಾಯಿಲ್ಲ. ಏನು ಹೇಳ್ತಿದ್ದೆ? ಹಾಂ. ಸೊ ಪ್ರತಿಯೊಂದು ಕೊಡಿಸ್ಕೊಂಡಿರೋದೇನೆ. ಸೊ 24 ಹೆಂಗಾಗಿದೆ ಅಂದರೆ ನಾನೇ ಗಿಫ್ಟು ಸುಮಾರು ಮಾಡ್ಕೊಂಡಿದ್ದೀನಿ. ಸೊ ಎಲ್ಲದಕ್ಕಿಂತ ಹೆಚ್ಚಿನ ಈ ಬ್ರೇಸ್ಲೆಟ್, ಇದು ನಾನು ಯಾವಾಗೂ ತೊಗೋಬೇಕು ಅನ್ಕೊತಿದ್ದೆ. ಬಟ್ ನಾನು ನಾರ್ಮಲ್ ಗೋಲ್ಡಲ್ಲಿ ಕೇಳಿದಾಗೆಲ್ಲ 35+ ಇತ್ತು. ಆಬ್ವಿಯಸ್ಲಿ 35+ ಎಲ್ಲ ನನ್ನ ಹತ್ರ ಇಲ್ಲ, ಇರೋದೂ ಇಲ್ಲೇನೋ ಅಷ್ಟೊಂದು ನನ್ನ ಹತ್ರ. ಸೊ ಬಿಡು, ತೊಗೊಳಕ್ಕಾಗಲ್ವೇನೋ, ತುಂಬ ಲೇಟ್ ಆಗ್ಬೋದೇನೋ ತೊಗೊಳಕ್ಕೆ. ಇವಾಗ 35 ಕೂಡಿಕ್ಬೇಕು ಅಂದರೂ 2000 ನಾನು ಎತ್ತಿಟ್ಕೊಂಬಂದು ಎಷ್ಟು 2 ವರ್ಷ ಒಳಗಡೆ ಅಂತ ತೊಗೊಬೋದು. ಬಟ್ ನನಗೆ ಅದೇನೋ ನಾನು ಅಂದ್ಕೊಂಡಿದ್ದ ತಕ್ಷಣ ತೊಗೊಂಬಿಡ್ಬೇಕು, ಇಲ್ಲಾಂದರೆ ನಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗೆ ಇದೊಂದು ನನ್ನ ಬಜೆಟಲ್ಲೇ ಬಂತು, ಅಂದರೆ 10 ಒಳಗಡೆ ಬಂತು. ಸೊ ನಂಗೆ ತುಂಬ ಖುಷಿಯಾಗಿ ಹಾಕೊಂಡ್ಬಿಟ್ಟಿದ್ದೀನಿ. ಇದೊಂದೇ ಲಾಂಗ್ ಟರ್ಮ್ ಹಾಕ್ಕೊಂಡಿದ್ದು. ಲೈಕ್ ನಾನು ಇದು ಚೈನ್ ಬದಲಾಯಿಸ್ತೀನಿ, ಇಯರಿಂಗ್ಸ್ ಬದಲಾಯಿಸ್ತೀನಿ, ಇದೊಂದು ನಾನು ಬದಲಾಯಿಸ್ತಾನೆ ಇಲ್ಲ, ಹಾಕ್ಕೊಂಡೇ ಇದ್ದೀನಿ. ಬಿಕಾಸ್ ನನ್ನ ಹತ್ರ ಇನ್ನೊಂದಿದೆ ಬ್ರೇಸ್ಲೆಟು, ಅದು ಹಾಕೋಣದೇ ಇಲ್ಲ, ಇವಾಗ ಪಕ್ಕಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ಅಷ್ಟೇ, ಲಾಸ್ಟ್ ಮುಗೀತು. ಓಕೆ. ಸೊ ಒಂದು ಕ್ವೆಶನ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂದಿದ್ದೆ ಅಬೌಟ್ ಮೈ ಫ್ಯಾಮಿಲಿ. ಸೊ ಅದು ಇವಾಗ ಹೇಳ್ತೀನಿ. ಆ್ಯಕ್ಚುಲಿ ಫ್ಯಾಮಿಲಿ ಅಂದರೆ ಅಪ್ಪ ಸೈಡ್ ಆಗಲಿ ಅಮ್ಮ ಸೈಡ್ ಆಗಲಿ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಲೈಕ್ ಇವಾಗ ನಾನು ಒಂದೊಂದು ವೀಡಿಯೋಸಲ್ಲಿ, ಅಂದರೆ ಇವಾಗ ಟ್ರೆಂಡಿಂಗ್ ವೀಡಿಯೋಸಲ್ಲಿ ನೋಡ್ತಾ ಇರ್ತೀನಿ. ಲೈಕ್ ನನ್ನ ಅಪ್ಪ ಸೈಡ್ ಮಾತಾಡಲ್ಲ, ನಮ್ಮ ಮಮ್ಮಿ ಸೈಡ್ ಮಾತಾಡಲ್ಲ. ಸೊ ನಂಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂತೆಲ್ಲ ವೀಡಿಯೋಸ್ ಇರುತ್ತೆ. ಬಟ್ ನಂಗೆ ಹಂಗೇನಿಲ್ಲ. ನನಗೆ ಅಪ್ಪ ಸೈಡು ಸುಮಾರು ಜನ ಅವರೇ, ನಮ್ಮ ಮಮ್ಮಿ ಸೈಡು ಸುಮಾರು ಜನ ನೆಂಟರವ್ರೆ. ಸೊ ತುಂಬ ದೊಡ್ಡ ಫ್ಯಾಮಿಲಿ, ತುಂಬ ದೊಡ್ಡ ರಿಲೇಟಿವ್ಸು. ನಂಗೆ ಒಂದೊಂದು ಸತಿ ಎಷ್ಟೊಂದು ಜನ ಇದ್ದಾರೆ ಅನ್ಸುತ್ತೆ. ನಮ್ಮಪ್ಪ ಯಾವಾಗ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಪರಿಚಯ ಮಾಡಿಸಿದ್ರೆ ಹೌದಾ ಅಂತೀನಿ. ಲಾಂಗ್ ದೂರದೆಲ್ಲ ಇರ್ತಾರಲ್ಲ ಹಾಗೆ. ಅದ್ರ ಜೊತೆಗೆ ಏನಂದರೆ, ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮಪ್ಪ ಸೈಡ್ ಆಗಲಿ ನಮ್ಮ ಮಮ್ಮಿ ಸೈಡ್ ಆಗಲಿ ಎರಡೂ ಮನೇನ ಬ್ಯಾಲೆನ್ಸ್ ಮಾಡ್ಕೊಂಬಂದಿರೋದ್ರಲ್ಲಿ ನಾನೊಬ್ಬಳೇ ಇರೋದು. ಲೈಕ್ ಹೋಗಿ ಬರೋದಾದರೆ ಎಲ್ಲರೂ ಬಂದಿದ್ದಾರೆ ನಮ್ಮ ಮನೇಲಿ. ಬಟ್ ಅಲ್ಲೇ ಹೋಗಿ ಒಂದು ವಾರದ ಮಟ್ಟಿಗೆಲ್ಲ ಇದ್ದು ಬಂದಿರೋದು ನಾನೊಬ್ಬಳೇ. ನಮ್ಮಪ್ಪ ಸೈಡು ಅಷ್ಟೇ, ನಮ್ಮ ಮಮ್ಮಿ ಸೈಡು ಅಷ್ಟೇ. ಅಂದರೆ ಅಲ್ಲಿ ನಮ್ಮಪ್ಪ ಅವ್ರ ಅಕ್ಕ ಮನೆ, ಅಂದರೆ ನಮ್ಮ ಅತ್ತೆ ಮನೆಗೆ
ನಮ್ಮ ಅಲ್ಲೇ ಅಂದರೆ ಅವ್ರ ಅಣ್ಣ ಇದ್ದಾರೆ ನಮ್ಮ ದೊಡ್ಡಪ್ಪ, ಅವ್ರ ಮನೇಲೂ ಎಲ್ಲ ಇದ್ದು ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ಸೈಡ್ ಅಂತೂ ಕೇಳಲೇ ಬಿಡ್ರಿ, ನಾನು ವಾರ ಹೊರಟೋಗ್ಬಿಡ್ತಿದ್ದೆ. ಲೈಕ್ ದೊಡ್ಡಬಳ್ಳಾಪುರದಲ್ಲಿ ಒಂದೇ ಏರಿಯಾದಲ್ಲಿ ನಮ್ಮ ದೊಡ್ಡಮ್ಮ ಅಜ್ಜಿ, ಇನ್ನೊಂದು ದೊಡ್ಡಮ್ಮ, ಸೊ ಇಷ್ಟೊಂದು ಮನೆಗಳಿದ್ದಿದ್ದರಿಂದ ದೊಡ್ಡಬಳ್ಳಾಪುರ ಅಂತೂ ಕೇಳಷ್ಟೇ ಇಲ್ಲ. ಅದೇನೋ ಅಂತಾರಲ್ಲ, ಇಲ್ಲಿಡ್ವಿ ಅಲ್ಲಿ ಬೀಳೋ ಥರ ಇರ್ತಿತ್ತು. ಸೊ ತುಂಬ ದೊಡ್ಡ ಫ್ಯಾಮಿಲಿ. ಯೂಶಲಿ ಲೈಕ್ ಡೈಲಿ ಕಾಲ್ ಮಾಡಿ ಮಾತಾಡೋದು ಅವೆಲ್ಲ ಯಾರೂ ಮಾಡ್ಕೊಳ್ಳೋದಿಲ್ಲ, ನಾವು ಮಾಡಲ್ಲ. ಬಟ್ ಎಲ್ರಿಗೂ ಎಲ್ರನ್ನ ಕಂಡ್ರೆ ತುಂಬ ಇಷ್ಟ. ಸೊ ನನಗೂ ಅಷ್ಟೇ ತುಂಬ ಇಷ್ಟ. ಬಿಕಾಸ್ ಅದೇನೋ ನಾನೇನೋ ಎಲ್ರ ಮಾತು ಕೇಳ್ತೀನಲ್ಲ, ಸೊ ಎಲ್ರಿಗೂ ನಾನು ಅಂದರೆ ಇಷ್ಟ. ಆ್ಯಂಡ್ ನನ್ನನ್ನು ಯಾರೂ ಗದ್ರಲ್ಲ, ರೇಗಲ್ಲ ಅಲ್ವಾ. ಸೊ ನನಗೂ ಎಲ್ರನ್ನ ಕಂಡ್ರು ಇಷ್ಟ. ಸೊ ಅಷ್ಟೆ. ಆಮೇಲೆ ನಮ್ಮಪ್ಪ ಅಂದರೆ ಇನ್ನೊಂದು ಮೆಮೊರಿ ಅಂದರೆ ಈಗಲ್ಲ, ಮೇ ಬಿ ನಾನು ಚಿಕ್ಕವಳಿದ್ದಾಗಿಂದನೂ, ಬಟ್ ಇವಾಗ ಸ್ವಲ್ಪ ಜಾಸ್ತಿ. ಅದೇನೋ ನನಗೆ ತುಂಬ ಬೇಗ ಸೆನ್ಸ್ ಆಗುತ್ತೆ. ನಮ್ಮಪ್ಪ ಆಗಲಿ ನಮ್ಮಮ್ಮ ಆಗಲಿ ಬಂದು ನನ್ನ ಕಾಲು ಮುಂದೆನೋ ಇಲ್ಲ ನಾನು ಬೆಡ್ ಮೇಲೆ ಕೂತ್ಕೊಂಡ್ರೆ ಇವ್ರು ಇದ್ದಾರೆ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗ 3-4 ಇಯರ್ಸ್ ಬ್ಯಾಕಲ್ಲೂ ಅಷ್ಟೇ ನಮ್ಮಪ್ಪ ಯಾವಾಗನ್ನ ಬಂದು ನನ್ನ ಬೆಡ್ ಹತ್ರ ಕೂತ್ಕೊಂಡು, ಅಂದರೆ ಮಿಡ್ನೈಟಲ್ಲಿ ನಮ್ಮ ಅಪ್ಪಂಗೆ ಎಚ್ಚರ ಯಾವಾಗಾದರೆ ಅವಾಗ ಬಂದು ಬೆಡ್ ಹತ್ರ ಕೂತ್ಕೊಬಿಡೋರು ಹಿಂಗೆ ನೋಡ್ಕೊಂಡು. ಸೊ ಬಟ್ ನಂಗೆ ಗೊತ್ತಾಗೋದು ಅವ್ರು ಬಂದಿದ್ದು. ಆದರೆ ನಾನು ಎದ್ದೊಳ್ತಿರ್ಲಿಲ್ಲ. ಲೈಕ್ ನಾನು ಎದ್ದುಬಿಟ್ರೆ ಆಮೇಲೆ ನಮ್ಮಪ್ಪ ಇನ್ನೂ ಎಮೋಷ್ನಲ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಹಿಂಗೆ ಬಿಗ್ಗೆ ಕಣ್ಣು ಮುಚ್ಕೊಂಡು ಕೂತ್ಕೊತಿದ್ದೆ. ಅದೇ ನಾನು ಚಿಕ್ಕವಳಿದ್ದಾಗಿಂದನೂ ಹಂಗೆ ಮಾಡ್ತವ್ರೆ, ಯಾವಾಗೂ ಬಂದು ನನ್ನ ಬೆಡ್ ಹತ್ರ ಕೂತ್ಕೊತಾರೆ. ಅದು ನನಗೂ ಗೊತ್ತಾಗುತ್ತೆ. ಸೊ ನಂಗೆ ಅದು ತುಂಬ ಇಷ್ಟ. ಹೇಳಿಲ್ಲೆ ನನಗೆ ಗೊತ್ತು ಸಿಕ್ಕಾಪುಟ್ಟಿ ಸೆನ್ಸಿಟಿವ್ ಅಂತ. ಇನ್ನೊಂದೇನೆಂದರೆ ನಾನು ಹತ್ರ ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಬೋದು ಗೊತ್ತಾ. ಯಾಕೆಂದರೆ ನನಗೆ ಇಲ್ಲಿ ಅಳು ಸ್ಟಾರ್ಟ್ ಆಗ್ತೈತೆ ಅಂದರೆ ಫಸ್ಟು ನೋಸು ಪಿಂಕು ರೆಡ್ಡಾಗಿ ಹೋಗ್ಬಿಡುತ್ತಾ. ಅವ್ರ ಫೇಸೆಲ್ಲ ರೆಡ್ ಆಗೋಗುತ್ತೆ, ಐಸ್ ಅಂತೂ ಕೆಳೇ ಬಿಡ್ರಿ ರೆಡ್ಡಾಗಿ ಹೋಗ್ಬಿಡುತ್ತೆ. ಯಾರೋ ಹೊಡೆದಾಗ ಆಗುತ್ತಲ್ಲ ಅಷ್ಟು ಫುಲ್ ಪಿಂಕ್ ರೆಡ್ ಆಗೋಗ್ತೀನಿ ನಾನು. ಒಂದು ಸತಿ ಹತ್ತಿರ ಎಷ್ಟು ಕವರ್ ಮಾಡ್ಕೊಬೇಕು ಗೊತ್ತಾ. ತಣ್ಣೀರಲ್ಲಿ 1-2-3 ಸತಿ ಮುಖ ತೊಳ್ಕೊಬೇಕು. ಇನ್ನೂ ಸ್ವಲ್ಪ ಕಣ್ಣೆಲ್ಲ ಊದ್ಕೊಬಿಟ್ಟಿತ್ತು ಜಾಸ್ತಿ, ಅಂದರೆ ಐಸ್ ಕ್ಯೂಬ್ ಎಲ್ಲ ಇಟ್ಕೊಂಡು ಹಿಂಗೆ ಮಸಾಜ್ ಮಾಡ್ಕೊಬೇಕು. ಸೊ ಯೂಶ್ವಲಿ ಅದಕ್ಕೆ ನಾನು ಹತ್ತಿರ ನಮ್ಮ ಮನೆಯವರು ಹತ್ತು ಬಿಡ್ತಾರೆ. ಸೊ ಅದಕ್ಕಾಗಿ ನಾನು ಅಳೋದನ್ನು ಕವರ್ ಮಾಡಿ ಅಳಬೇಕು. ಆ್ಯಂಡ್ ಅವ್ರು ಇಲ್ಲದೇ ಇದ್ದಾಗ ಅಳಬೇಕು ಹಾಗೆ. ಸೊ ನನಗೆ ಮಾತಾಡ್ಕೊಂಡು ಹೋದರೆ ನಮ್ಮ ಮನೆ ಬಗ್ಗೆ ಮಾತಾಡ್ತಾನೇ ಇರ್ತೀನಿ, ಅಷ್ಟೊಂದು ಇರುತ್ತೆ ನಂಗೆ ಮಾತಾಡೋದಕ್ಕೆ. ಸೊ ನೋಡೋಣ ಅಷ್ಟೇ ಅನಿಸುತ್ತೆ. ಸಾಕು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ. ಹಂಗೆ ಮಾತಾಡ್ತಾರೆ ಗ್ಯಾರಂಟಿ ಇವಾಗ ಹತ್ತು ಬಿಡ್ತೀನಿ, ಹೇಳೋಕ್ಕಾಗಲ್ಲ. ಆಮೇಲೆ ಅಳ್ಳೋದೆಲ್ಲ ಡ್ರಾಮಾ ಅಂದ್ಕೊಂಡ್ಬಿಟ್ರಿ. ನಾನು ಹುಡ್ದಾಗಿಂದನೂ ಅಳ್ತಾ ಇದ್ದೀನಿ, ಇವಾಗೂ ಅಳ್ತಾ ಇರ್ತೀನಿ, ಮೇ ಬಿ ಮುಂದಕ್ಕೂ ಅಳ್ತಾನೆ ಇರ್ತೀನಿ. ನನಗೆ ಅದೊಂದೇ ಅನಿಸುತ್ತೆ ಈಸಿ. ನಂಗೆ ಕೆಲಸ ಮಾಡೋದು ಈಸಿನ, ಅಳೋದು ಈಸಿನ ಅಂದರೆ ಪಕ್ಕ ಅಳೋದೇ ಈಸಿ. ಸೊ ಹಂಗೆ ಗೊತ್ತಿಲ್ಲ, ನಂಗೆ ಅಳು ಅಂದರೆ ಇಷ್ಟನೋ ಅಳುಗೆ ನಾನಂದರೆ ಇಷ್ಟನೋ ಗೊತ್ತಿಲ್ಲ. ಸೊ ಸ್ಟಿಲ್ ನಗ್ನಾಗ್ತಾ ಕವರ್ ಮಾಡ್ಕೊತಾ ಇದ್ದೀನಿ ಇಷ್ಟನು. ಆಮೇಲೆ ಅಷ್ಟೇ ಸಾಕು. ಈ ವಿಡಿಯೋ ತುಂಬ ಲೆಂತಾಗಿ ಹೋಗ್ಬಿಟ್ಟಿದೆ. ಇದರಲ್ಲಿ ನಂಗೆ ಎಡಿಟ್ ಮಾಡೋವಂಥದ್ದು ಏನೂ ಇಲ್ಲ. ಬಿಕಾಸ್ ಲಾಂಗ್ ಟರ್ಮ್ ವೀಡಿಯೋಸ್ ತುಂಬ ದಿನ ಆಗಿದೆ ಮಾಡಿ ಅಂದ್ಬಿಟ್ಟು ಒಂದು ಲಾಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ. ಅಂದರೆ ನಂದು ಕ್ರಾಪ್ ಟಾಪ್ ಕಲೆಕ್ಷನ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆದರೆ 1000ಇಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 4000 ಲಾಸ್ಟ್ 4000 4+ ನಾನು ಕೊಟ್ಟು 5000 ಲೈಕ್ 1000ಇಂದ 5000 ಒಳಗಡೆ ಯಾವ್ಯಾವ ಥರ ಸಿಗುತ್ತೆ ಅಂತ ಕ್ರಾಪ್ ಟಾಪ್ ಕಲೆಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಆ ಡ್ರೆಸ್ ಎಲ್ಲ ಹಾಕ್ಕೊಂಡು ತೋರ್ಸೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಅದೊಂದು ಸ್ಕಿಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಬರೀ ತೋರಿಸೋದಾಗಿದ್ದರೆ ಹಿಂಗೆ ತೋರಿಸ್ಬಿಟ್ಟು ಬಿಟ್ಬಿಡ್ತಿದ್ದೆ. ಬಟ್ ಹಾಕ್ಕೊಂಡು ತೋರಿಸಿದೆ ಅಂದರೆ ಗೊತ್ತಾಗಲ್ಲ ಅದು ಲುಕ್. ಲೈಕ್ ನಾನು ಇಲ್ಲಿ ಟಾಪ್ ಡಿಸೈನ್ ತೋರಿಸ್ತೀನಿ, ಬಾಟಮ್ ಡಿಸೈನ್ ತೋರಿಸ್ತೀನಿ, ಬಟ್ ಹೆಂಗೆ ಲುಕ್ ಇದೆ ಅಂತ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಯಾವಾಗಾದ್ರೂ ನಮ್ಮ ಮಮ್ಮಿ ಇದ್ದಾಗ ವೀಡಿಯೋ ಮಾಡಬೇಕು ಅಷ್ಟೇ. ಬಟ್ ಆಬ್ವಿಯಸ್ಲಿ ಈ ವೀಕ್ ಆಗೋಲ್ಲ, ಮೇ ಬಿ ನೆಕ್ಸ್ಟ್ ವೀಕ್ ನಮ್ಮ ಅಮ್ಮ ಇದ್ದಾಗ ಮಾಡಬೇಕು. ಸೊ ಇದು ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.